ವೆಲ್ಕಮ್ ಟು ಮಹಾಲಕ್ಷ್ಮಿ ಲೈಫ್ ಸ್ಟೈಲ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ತುಂಬ ಚೆನ್ನಾಗಿರಬೇಕು ಅಂತ ಕೋರ್ಕೋತಾ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬನ್ನಿ. ಆಗಲೇ ನಾನು ಫಸ್ಟ್ ಪಾರ್ಟಲ್ಲಿ ಮೈಸೂರನ್ನ ಇಂಟ್ರಡ್ಯೂಸ್ ಮಾಡಿದ್ದೀನಿ. ಇದು ನನ್ನ ಸೆಕೆಂಡ್ ಪಾರ್ಟ್. ಸೊ ಅದರಲ್ಲಿ ನಾವು ಚಾಮುಂಡೇಶ್ವರಿ ಬೆಟ್ಟ, ಹಾಗೆ ಮೈಸೂರು ಪ್ಯಾಲೇಸ್, ಹಾಗೆ KRS ಡ್ಯಾಮ್ನ ಕವರ್ ಮಾಡಿದ್ದೀವಿ. ಇದು ನೋಡಿ ನಾವು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಇದು ಬಂದುಬಿಟ್ಟು ಮಹಿಷಾಸುರ ಮೂರ್ತಿ. ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ ಮೈಸೂರು ಅನ್ನೋ ಹೆಸರು ಹೇಗೆ ಬಂತು ಅಂದರೆ ಮಹಿಷಾಸುರನ ಹೆಸರಲ್ಲಿ ಮೈಸೂರು ಅನ್ನೋದು ಬಂತು. ಸೊ ನಿಮಗೆಲ್ಲರಿಗೂ ಗೊತ್ತೇ ಇದೆ ಅನ್ಕೋತೀನಿ. ನಾವು ದರ್ಶನ ಮಾಡೋದಕ್ಕಾಗಲಿಲ್ಲ, ಯಾಕಂದರೆ ತುಂಬಾ ಕ್ರೌಡ್ ಇತ್ತು. ನಾವು ಹೋಗಿದ್ದು ಬೇರೆ ಮಂಗಳವಾರ ಆಗಿತ್ತು, ತುಂಬಾ ರಶ್ ಇತ್ತು. ಅದಕ್ಕೆ ನಾವು ದರ್ಶನನ ಸ್ಕಿಪ್ ಮಾಡ್ಕೊಂಡ್ವಿ. ಸುಮ್ಮನೆ ಔಟ್ಸ್ಕಟ್ಸ್ ಮಾತ್ರ ನೋಡಿಕೊಂಡು ಹಂಗೆ ಇವಾಗ ಮೈಸೂರು ಪ್ಯಾಲೇಸ್ಗೆ ಹೋಗ್ತಾ ಇದ್ದೀವಿ. ನಿಮ್ಗೆಲ್ಲರಿಗೂ ಗೊತ್ತು ಮೈಸೂರು ಪ್ಯಾಲೇಸ್ಗೆ ಇನ್ನೊಂದು ಹೆಸರು ಇದೆ, ಅದೇ ಅಂಬಾವಿಲಾಸ್ ಪ್ಯಾಲೇಸ್. ಅದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಅಂದ್ಕೊತೀನಿ. ಸೊ ನಾವು ಹೋಗಿದ್ದು 3rd ಗೇಟಿಂದ ಎಂಟ್ರಿ ಆಗ್ತಾ ಇದ್ದೀವಿ. ಅದಕ್ಕೆ ಫುಲ್ಲು 5 ಗೇಟ್ ಇದೆ. ಫಸ್ಟ್ ಮೇಯ್ನ್ ಗೇಟಲ್ಲಿ ಯಾರನ್ನೂ ಎಂಟ್ರಿ ಅಲೋ ಇರೋದಿಲ್ಲ. ಇನ್ನು ಮಿಕ್ಕಿದ ಗೇಟಲ್ಲೆಲ್ಲ ಫುಲ್ಲು ಅಲೋ ಇದೆ. ನಾವು ಟಿಕೆಟ್ ತೊಗೊಂಡು ಹೋಗಬೇಕಾಗುತ್ತೆ. ಚಿಕ್ಕ ಮಕ್ಕಳಿಗಾದರೆ 50 ರೂಪೀಸ್, ಹಾಗೆ ಎಳ್ಳರ್ಗಾದರೆ 100 ರೂಪೀಸ್ ಇರುತ್ತೆ ಚಾರ್ಜ್. ನೀವು ಹೋಗೋದಾದರೆ ಮಾರ್ನಿಂಗ್ 10 to 5 o'clockಗೆ ಹೋಗೋದಕ್ಕೆ ಟ್ರೈ ಮಾಡಿ. 5 o'clock ಕ್ಲೋಸ್ ಆಗುತ್ತೆ. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಬೆಳಗ್ಗೆ 10 to ಈವ್ನಿಂಗ್ 5 o'clockವರೆಗೂ ಓಪನ್ ಇರುತ್ತೆ. ನೀವು ಬೇಕಾದರೆ ಹ್ಯಾಪಿಯಾಗಿ ಹೋಗ್ಬಿಟ್ಟು ಬರ್ಬೋದು. ತುಂಬಾ ಹಳೆಯ ಅರಮನೆ ಅಂತಲೇ ಹೇಳ್ಬೋದು. ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ, ನಮ್ಮ ಐತಿಹಾಸಿಕ ಅರಮನೆಗಳಲ್ಲಿ ಫಸ್ಟ್ ಬರೋದೇ ಈ ಮೈಸೂರು ಅರಮನೆ ಅಂತ ಹೇಳ್ಬೋದು ಅಲ್ವಾ. ಇದು ಕೂಡ ಅಷ್ಟೇ, ನಮ್ಮ ಒಡೆಯರು 1912ರಲ್ಲೇ ಕಟ್ಟಿಸಿರುವಂತಹ ಒಂದು ಅರಮನೆ. ತುಂಬ ಹಳೆಯ ಅರಮನೆ ಅಲ್ವಾ. ತುಂಬಾ ಚೆನ್ನಾಗಿದೆ ನೋಡಿ. ಇವಾಗ ನೋಡ್ತಾ ಇರೋದು ನೀವು ಬಂದುಬಿಟ್ಟು ಫಸ್ಟ್ ಗೇಟ್. ನೀವು ಯಾರಾದರೂ ಇನ್ನೂ ಅರಮನೆ ನೋಡಿಲ್ಲ ಅಂದರೆ ಖಂಡಿತವಾಗ್ಲೂ ಒಂದು ಬೆಸ್ಟ್ ಪ್ಲೇಸ್ ಅಂದರೆ ಅದು ಮೈಸೂರು ಅಂತಲೇ ಹೇಳ್ಬೋದು. ಅದರಲ್ಲಿ ಮೈಸೂರಲ್ಲಿ ಫಸ್ಟ್ ಪ್ರಿಫರೆನ್ಸ್ ಕೊಡೋದೇ ಎಲ್ಲರೂ ಬಂದುಬಿಟ್ಟು ಮೈಸೂರು ಪ್ಯಾಲೇಸ್ಗೆ ಅಲ್ವಾ. ತುಂಬಾ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನೀವು ಹೇಳ್ಬೇಕು ಅಂದರೆ ಇಂಡೋ ಸಾರ್ಸನಿಕ್ ಶೈಲಿಯಲ್ಲಿ ಈ ಮನೆನ ಬಿಲ್ಡ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. 1912ರಲ್ಲಿ ಇದನ್ನು ಬಿಲ್ಡ್ ಮಾಡಿದ್ದಾರೆ. ನೀವು ಅಷ್ಟೇ ಒಂದು ಸತಿ ಖಂಡಿತವಾಗ್ಲೂ ಹೋಗ್ಬಿಟ್ಟು ನೋಡ್ಕೊಂಡು ಬನ್ನಿ. ನಿಮ್ಮ ಮಕ್ಕಳಿಗೆ ಹಾಗೆ ಫ್ಯಾಮ್ಲಿ ಟ್ರಿಪ್ಗೆ ಅಂದರೆ ನೀವು ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕಾಗಿರೋದು ಮೈಸೂರಿಗೆ. ಅದೇ ಥರ ಬ್ಯಾಂಗ್ಳೂರಲ್ಲಿ ಯಾರಾದರೂ ಇದ್ದರೆ ಒನ್ ಡೇನಲ್ಲಿ 4 ಪ್ಲೇಸಿಂದ 5 ಪ್ಲೇಸ್ನ ಕವರ್ ಮಾಡ್ಕೊಂಡು ಬರ್ಬೋದು. ನೀವು ಯಾರಾದರೂ ಫಸ್ಟ್ ವಿಡಿಯೋ ನೋಡಿಲ್ಲ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಆ ಲಿಂಕ್ ಕೊಟ್ಟಿರ್ತೀನಿ, ನೀವು ಬೇಕಾದರೆ ಫಸ್ಟ್ ಪಾರ್ಟ್ನ ಕೂಡ ನೋಡ್ಬೋದು. ನಾವು ಫಸ್ಟ್ ಪಾರ್ಟಲ್ಲಿ ನಾವು ಆ ಝೂಗೆ ಹೋಗಿದ್ವಿ, ಮೈಸೂರು ಝೂಗೆ. ನೀವು ಯಾರಾದರೂ ಅದನ್ನು ವಾಚ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ವಾಚ್ ಮಾಡಿ ಆಮೇಲೆ ಈ ವಿಡಿಯೋನ ಕಂಟಿನ್ಯೂ ಮಾಡಿ. ನೋಡಿ ಇದೆಲ್ಲ ಫುಲ್ಲು ತುಂಬಾ ಚೆನ್ನಾಗಿದೆ. ಗ್ರಾನೈಟ್ಸಿಂದ ಮಾಡಿದ್ದಾರೆ, ವೈಟ್ ಗ್ರಾನೈಟಿಂದ. ಆಗಿನ ಕಾಲದಲ್ಲಿ ಇದೆಲ್ಲ ನೋಡಿ ತೋಟಿಗಳು. ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ, ದಸರಾ ಟೈಮಲ್ಲಿ ಇದನ್ನು ತೋಟಿಗಳನ್ನೆಲ್ಲ ಹಾರಿಸಿ ಅವರು ವಿಜೃಂಭಣೆಯಾಗಿ ದಸರಾನ ಸೆಲೆಬ್ರೇಟ್ ಮಾಡ್ತೀವಲ್ವ ನಾವು. ಮೈಸೂರಲ್ಲಿರೋರಿಗೆ ಗೊತ್ತೇ ಇರುತ್ತೆ, ಹಾಗೆ ಕರ್ನಾಟಕದಲ್ಲಿರೋರಿಗೂ ಕೂಡ ಒಂದು ಸ್ವಲ್ಪ ಇದರಲ್ಲಿ ನಾಲೆಜ್ ಇರುತ್ತೆ. ಬಟ್ ಬೇರೆ ಸ್ಟೇಟಲ್ಲಿರೋರಿಗೆ ಇಷ್ಟು ನಾಲೆಜ್ ಇರೋದಿಲ್ಲ ನಮ್ಮ ಮೈಸೂರು ಬಗ್ಗೆ. ಅದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ನಿಮಗೆ ಇಂಟ್ರಡ್ಯೂಸ್ ಮಾಡಿಕೊಡ್ತಾ ಇದ್ದೀನಿ. ನನ್ನ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು. ನಾವು ಹೋಗಿದ್ದು ಬಂದುಬಿಟ್ಟು ಫುಲ್ಲು ಗೌರ್ಮೆಂಟ್ ಹಾಲಿಡೇನಲ್ಲಿ ಹೋಗಿದ್ವಿ. ಫುಲ್ಲು ಜನ ಅಂತೂ ಫುಲ್ಲು ರಶ್ ಇದ್ದರು. ಒಂದು ಸ್ವಲ್ಪ ನಮಗೆ ಗಿಜಿಬಿಜಿ ಅಂತ ಅನ್ನಿಸ್ತಾ ಇತ್ತು. ಆದರೂ ಕೂಡ ಇಷ್ಟು ಜನ ಮೈಸೂರು ಪ್ಯಾಲೇಸ್ನ ವಿಸಿಟ್ ಮಾಡೋದು ನನಗಂತೂ ತುಂಬಾ ಖುಷಿ ಆಗ್ತಾಯಿತ್ತು. ಒಂದು ಸ್ವಲ್ಪ ಬೇಜಾರಾಗ್ತಾ ಇದ್ರೂ ಮೈಸೂರು ಪ್ಯಾಲೇಸ್ನ ನೋಡೋದಕ್ಕೆ ಇಷ್ಟು ಜನ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ನಂಗೆ ತುಂಬಾ ಖುಷಿ ಆಗ್ತಾಯಿತ್ತು. ನೀವು ಅಷ್ಟೇ ಯಾವತ್ತಾದರೂ ಒಂದ್ಸರಿ ಆದರೂ ಹೋಗ್ಬಿಟ್ಟು ವಿಸಿಟ್ ಮಾಡ್ಕೊಂಡು ಬನ್ನಿ. ನೋಡಿ ಈ ಪ್ರಾಂಗಣನ ನಿಮ್ಗೆ ಗೊತ್ತೇ ಇರುತ್ತೆ. ನಿಮಗೆ ಗೊತ್ತಿದ್ರೆ ದಸರಾ ಟೈಮಲ್ಲಿ ಇಲ್ಲೆಲ್ಲ ಒಂಥರ ಸೆಲೆಬ್ರೇಷನ್ ಇರುತ್ತೆ. ದಸರಾ ಟೈಮಲ್ಲಿ ಯಾರನ್ನೂ ಅಲೋ ಮಾಡೋದಿಲ್ಲ ಮೈಸೂರು ಪ್ಯಾಲೇಸ್ ಒಳಗಡೆ. ಏನಿದ್ರು ಈಚ್ ಕಡೆಯಿಂದ ನೋಡಿಕೊಂಡು ಖುಷಿ ಪಡಬೇಕು ಅಷ್ಟೇ ಅಲ್ವಾ. ಯಾಕಂದರೆ ರಾಜವಂಶದವರೆಲ್ಲರೂ ಮೈಸೂರು ದಸರಾ ಟೈಮಲ್ಲಿ ಎಲ್ಲರೂ ಇಲ್ಲಿರ್ತಾರೆ. ಸೊ ಆವಾಗ ಎಂಟ್ರಿ ಇರೋದಿಲ್ಲ. ನೋಡಿ ಈ ಥರ ಇದೆ. ಒಂದೊಂದು ಸ್ತಂಭಗಳಾಗಿರ್ಬೋದು, ಅವರ ಆರ್ಕಿಟೆಕ್ಚರ್ ಆಗಿರ್ಬೋದು, ಶಿಲ್ಪಕಲೆಗಳಾಗಿರ್ಬೋದು, ಅವ್ರ ಪೇಂಟಿಂಗ್ಸ್, ಅದೆಲ್ಲ ನೋಡ್ತಾ ಇದ್ರೆ ನಮಗೊಂಥರ ಮನಸ್ಸು ಉಲ್ಲಾಸ ಆಗ್ತಾ ಇರುತ್ತೆ. ಅಷ್ಟು ಚೆನ್ನಾಗಿದೆ. ಪ್ರತಿಯೊಂದು ಗೋಡೆಗಳಲ್ಲೂ ಕೂಡ ಅಷ್ಟೇ ಆ ಒಡೆಯರ ಮನೆತನ ಆಗಿರ್ಬೋದು, ಆ ವಂಶದ ಪಾರಂಪರ್ಯ ಆಗಿರ್ಬೋದು, ಹಾಗೆ ಮೈಸೂರು ದಸರಾ ಆಗಿರ್ಬೋದು, ಚಾಮುಂಡೇಶ್ವರಿ ಬೆಟ್ಟದ ಸಂಸ್ಕೃತಿಗಳಾಗಿರ್ಬೋದು, ಅದನ್ನೆಲ್ಲ ತುಂಬಾ ಚೆನ್ನಾಗಿ ಪೇಂಟಿಂಗ್ ಮಾಡಿದ್ದಾರೆ. ಅವರ ಆರ್ಕಿಟೆಕ್ಚರ್
ಆರ್ಕಿಟೆಕ್ಚರ್ ಅಂತೂ ಸೂಪರಾಗಿದೆ. ನಾನು ಆವಾಗಲೇ ಹೇಳಿದೆ ಇಂಡೋ ಸಾರ್ಸನಿಕ್ ಶೈಲಿಯಲ್ಲಿ ಈ ಅರಮನೆನ ಕಟ್ಟಿದ್ದಾರೆ ಅಂತ. ತುಂಬಾ ಚೆನ್ನಾಗಿದೆ. ಒಂದ್ಸರಿ ಖಂಡಿತವಾಗ್ಲೂ ಹೋಗ್ಬಿಟ್ಟು ಕಣ್ತುಂಬ್ಕೊಬೇಕಾಗಿರೋ ಪ್ಲೇಸಲ್ಲಿ ನಾನು ಫಸ್ಟ್ ಪ್ರಿಫರೆನ್ಸ್ ಕೊಡೋದೆ ಈ ಮೈಸೂರು ಪ್ಯಾಲೇಸ್ಗೆ, ಅದು ಕೂಡ ನಮ್ಮ ಅಂಬಾವಿಲಾಸ್ ಅರಮನೆಗೆ ಅಲ್ವಾ. ನೀವು ನೋಡ್ತಾ ಇದ್ದೀರಾ ಅಲ್ವಾ, ತುಂಬ ಎತ್ತರವಾದ ಕಂಬಗಳಾಗಿರ್ಬೋದು, ಅವರ ಆರ್ಕಿಟೆಕ್ಚರ್ ಆಗಿರ್ಬೋದು, ಹಾಗೆ ವಂಶ ಪಾರಂಪರ್ಯದ ಪಿಕ್ಚರ್ಸ್ಗಳಾಗಿರ್ಬೋದು, ಹಾಗೆ ಅವ್ರ ಫೋಟೋಸ್ಗಳಾಗಿರ್ಬೋದು, ಅದೆಲ್ಲ ತುಂಬಾ ಚೆನ್ನಾಗಿ ಅವ್ರು ಮೆನ್ಷನ್ ಮಾಡಿ ಅಲ್ಲಿ ಬರೆದಿದ್ದಾರೆ. ನೀವು ನೋಡ್ತಾ ಇದ್ದೀರಾ ಅಲ್ವಾ, ಆಗಿನ ಕಾಲದ ಪೇಂಟಿಂಗ್ಸ್ನ ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ ಅಲ್ವಾ. ನನಗೂ ಅಷ್ಟೇ ಇತಿಹಾಸದ ಬಗ್ಗೆ ತಿಳ್ಕೊಬೇಕು ಅಂತ ನನಗೂ ತುಂಬಾ ಆಸೆ ಇದೆ, ತುಂಬಾ ಇಂಟ್ರೆಸ್ಟ್ ನನಗೂ ಕೂಡ ಅದ್ರ ಬಗ್ಗೆ. ನಿಮಗೂ ಯಾರಿಗಾದರೂ ಇಷ್ಟ ಹಾಕಿದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ತುಂಬಾ ಚೆನ್ನಾಗಿ ಪೇಂಟಿಂಗ್ಸ್ ಬರೆದಿದ್ದಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆಗಿರ್ಬೋದು, ಹಾಗೆ ಕೃಷ್ಣರಾಜ ಒಡೆಯರ್ ಆಗಿರ್ಬೋದು, ಅವರ ಪತ್ನಿಯರು, ಹಾಗೆ ಅವರ ವಂಶದ ಮಕ್ಕಳಾಗಿರ್ಬೋದು, ತುಂಬಾ ಚೆನ್ನಾಗಿ ಪೇಂಟಿಂಗ್ಸ್ನೆಲ್ಲ ಅಲ್ಲಿ ಇಟ್ಟಿದ್ದಾರೆ. ಯಾವುದೂ ಕೂಡ ಹಾಳಾಗಿಲ್ಲ, ಅಷ್ಟು ಚೆನ್ನಾಗಿ ಅವ್ರು ಪೇಂಟಿಂಗ್ಸ್ನೆಲ್ಲ ಮಾಡಿದ್ದಾರೆ. ಆ ಪೇಂಟಿಂಗ್ಸ್ನ ನೋಡೋದಕ್ಕೆ ಒಂಥರ ಖುಷಿ ಆಗ್ತಾ ಇರುತ್ತೆ ನಮಗಂತೂ. ನೀವು ನೋಡ್ತಾ ಇದ್ದೀರಾ ಅಲ್ವಾ, ಇವ್ರು ಬಂದುಬಿಟ್ಟು ಎಲಿಜಬೆತ್ ರಾಣಿಯವರು. ನೀವು ಯಾರಾದರೂ ಗುರ್ತಿಡಿತೀರಾ ಅಂತಲೇ ಅಂದ್ಕೊತೀನಿ, ಯಾಕಂದರೆ ಖಂಡಿತವಾಗ್ಲೂ ನಮ್ಮ ಭಾರತದಲ್ಲಿರೋರು ಎಲ್ಲರಿಗೂ ಎಲಿಜಬೆತ್ ರಾಣಿ ಅನ್ನೋ ಹೆಸರು ಗುರ್ತೆ ಖಂಡಿತವಾಗ್ಲೂ ಅವರ ಒಂದು ಮೈಂಡಲ್ಲಿ ಫಿಕ್ಸ್ ಆಗಿರುತ್ತೆ ಅಲ್ವಾ. ನೋಡಿ ಇವರೆಲ್ಲ ನಮ್ಮ ಒಡೆಯರ ವಂಶಸ್ಥರ ಪಿಕ್ಚರ್ಸ್ ಆಗಿರುತ್ತೆ. ನೀವು ನೋಡ್ತಾ ಇರೋದು ಇಲ್ಲಿ ತುಂಬಾ ಚೆನ್ನಾಗಿದೆ. ನೋಡಿ ಈ ಬಾಕ್ಸಸ್ ಫುಲ್ಲು ನಮಗೆ ಗಂಧದ ಚಕ್ಕೆಗಳಿಂದ ಮಾಡಿರುವಂತಹ ಬಾಕ್ಸ್ಗಳು, ಹಾಗೆ ಅದರ ಕೋಟ್ ಏನಿದೆ ಅದೆಲ್ಲ ಪ್ಯೂರ್ ಸಿಲ್ವರಿಂದ ಕೋಟ್ ಮಾಡಿರುವಂತಹ ಬಾಕ್ಸ್ಗಳು, ಪಿಕ್ಚರ್ಸ್ಗಳು, ಹಾಗೆ ಶಿಲ್ಪಕಲೆಗಳಂತ ಹೇಳ್ತೀವಲ್ಲ ಅದೆಲ್ಲ ಪೂರ್ತಿಯಾಗಿ ಇಲ್ಲಿ ಗಂಧದ ಚಕ್ಕೆಗಳಿಂದ ಮಾಡಿದ್ದಾರೆ. ಹಾಗೆ ಫೋಟೋ ಫ್ರೇಮ್ಸ್ ಏನಿದೆ ಅದೆಲ್ಲ ಬೆಳ್ಳಿ ಫೋಟೋ ಫ್ರೇಮ್ಸಿಂದ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ನಮಗೆ ಕಣ್ಣು ಎಲ್ಲಿ ಬಿಟ್ರೂ ಫುಲ್ಲು ಆರ್ಕಿಟೆಕ್ಚರ್ ಫುಲ್ಲು ಕಣ್ಣು ತುಂಬ್ಕೊಂಬಿಡ್ಬೋದು, ಅಷ್ಟು ಚೆನ್ನಾಗಿದೆ, ಅಷ್ಟು ಬ್ಯೂಟಿಫುಲ್ಲಾಗಿ ಕಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ನಮ್ಮ ಮೈಸೂರಲ್ಲಿ, ಅದು ಕೂಡ ನಮ್ಮ ಕರ್ನಾಟಕದಲ್ಲಿರುವಂತಹ ಈ ಪ್ಲೇಸ್ನ ನೀವು ಯಾಕೆ ಇನ್ನೂ ಮಿಸ್ ಮಾಡ್ಕೊಂಡಿರ ಈಗಲೇ ಹೋಗ್ಬಿಟ್ಟು ನೋಡ್ಕೊಂಬರೋದಕ್ಕೆ ಟ್ರೈ ಮಾಡಿ. ತುಂಬಾ ಚೆನ್ನಾಗಿದೆ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನೋಡಿದ್ರು ಅಷ್ಟು ಕಣ್ಣು ಸೆಳೆಯುವಂತಹ ಒಂದೊಂದು ಪಿಕ್ಚರ್ಸ್ ನೋಡ್ತಾ ಇದ್ರು ನಮ್ಗೆ ಅಲ್ಲೇ ನಿಂತ್ಕೊಂಡು ನೋಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ನೋಡಿ ಇದು ಒಂದು ಹಳೆಯ ಲಿಫ್ಟ್ ಅಂತಲೇ ಹೇಳ್ಬೋದು. ಅವ್ರ ಮೇಲ್ಗಡೆ ಕೆತ್ತಿರುವಂತಹ ಒಂದೊಂದು ಆರ್ಕಿಟೆಕ್ಚರ್ ಇರ್ಬೋದು, ಎಷ್ಟು ಎಂಬೋಸ್ ಮಾಡಿದ್ದಾರೆ ಅಂದರೆ ಅಷ್ಟು ಪ್ಯೂರಾಗಿ ಎಂಬೋಸ್ ಮಾಡಿದ್ದಾರೆ. ನೋಡಿ ನೀವೆಲ್ಲ ನೋಡ್ತಾ ಇದ್ದೀರಲ್ಲ ಇಲ್ಲಿ ಸೋಫಾಗಳು, ಅದೆಲ್ಲ ಪೂರ್ತಿ ಬೆಳ್ಳಿ ಹಾಗೆ ಆನೆಯ ದಂತಗಳಿಂದ ಮಾಡಿರುವಂತಹ ಒಂದು ಕುರ್ಚಿಗಳಾಗಿರುತ್ತೆ. ನೋಡಿ ಇದೆಲ್ಲನೂ ಅಷ್ಟೇ, ನೀವು ಇವಾಗ ನೋಡ್ತಾ ಇದ್ದೀರಲ್ಲ ಅದೆಲ್ಲ ಪ್ಯೂರ್ ಆನೆಯ ದಂತಗಳಿಂದ ಮಾಡಿರುವಂತಹದ್ದು. ಇದು ಕೂಡ ಅಷ್ಟೇ, ನೀವು ಯಾರಾದರೂ ನೋಡಿಲ್ಲ ಅಂದರೆ ಇವಾಗಲೇ ನೋಡ್ಕೊಂಡ್ಬಿಡಿ. ಇದು ಬಂದುಬಿಟ್ಟು ಅಂಬಾರಿ ಅಂತ ಹೇಳ್ತಾರೆ. ಮೈಸೂರು ಅಂದ್ರೇ ಅಂಬಾರಿ ಅಂದ್ರೇ ಮೈಸೂರು ಅಲ್ವಾ. ಇದು ಬಂದುಬಿಟ್ಟು 750 kg ಗೋಲ್ಡಿಂದ ಮಾಡಿರುವಂತಹದ್ದು. ಯಾವ ಶತಮಾನದಲ್ಲೇ ಗೊತ್ತಾ, 17ನೇ ಶತಮಾನದಲ್ಲೇ ಇದನ್ನು ನಿರ್ಮಾಣ ಮಾಡಿರುವಂತಹದ್ದು. ಇದು ನೋಡಿ ನಾಲ್ವಡಿ ಕೃಷ್ಣರಾಜ ಒಡೆಯರು. ನೀವು ಯಾರಾದರೂ ಗುರ್ತಿಡ್ದೇ ಹಿಡಿತೀರಾ ಅನ್ಕೊತೀನಿ. ಹಿಸ್ಟ್ರಿ ಸ್ಟೂಡೆಂಟ್ಸ್ಗೆ ಒಡೆಯರ್ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಅಲ್ವಾ. ನೋಡಿ ಒಂದೊಂದು ಸ್ತಂಭಗಳ ಆರ್ಕಿಟೆಕ್ಚರ್ ಮಾತ್ರ ಅದ್ಭುತವಾಗಿದೆ. ಆ ಮೋಘ ಅಂತಲೇ ಹೇಳ್ಬೋದು. ತುಂಬಾ ಅದ್ಭುತವಾಗಿ ಬಿಲ್ಡ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ. ಆಗಿನ ಕಾಲದಲ್ಲೇ ಅಂದರೆ 1912ರಲ್ಲೇ ಇಷ್ಟು ಚೆನ್ನಾಗಿ ಅದ್ಭುತವಾಗಿ ಅವರು ಪೇಂಟಿಂಗ್ಸ್ ಆಗಿರ್ಬೋದು, ಹಾಗೆ ಆರ್ಕಿಟೆಕ್ಚರ್ ಆಗಿರ್ಬೋದು, ಆ ಮೇಲ್ಗಡೆ ಚಾವಣಿ ಮೇಲೆ ನಾವು ಕಣ್ಣೆತ್ತ ನೋಡ್ತಾ ಇದ್ದರೆ ಎಷ್ಟು ನೋಡೋದಕ್ಕೆ ಸಾಕಾಗ್ತಾ ಇರಲ್ಲ, ಅಷ್ಟು ಚಾವಣಿ ಚಿತ್ರಗಳನ್ನು ಅವರು ಬರೆದಿದ್ದಾರೆ. ಅಷ್ಟು ಎತ್ತರದಲ್ಲಿ ಅವರು ಪೇಂಟಿಂಗ್ಸ್ ಮಾಡಿದ್ದಾರೆ ಅಂದರೆ ಅವ್ರು ತುಂಬಾ ಗ್ರೇಟ್ ಅಲ್ವಾ. ನನಗೂ ಹಂಗೆ ಅನ್ನಿಸ್ತಾ ಇತ್ತು. ನಾವು ಪೇಪರಲ್ಲಿ ಪೇಂಟ್ ಮಾಡೋದಕ್ಕೆ ಅಷ್ಟು ಸಾಹಸ ಪಡ್ತಾ ಇರ್ತೀವಿ, ಆದರೆ ಇಲ್ಲಿ ಮೇಲ್ಛಾವಣಿ ಮೇಲೆ ಅವರು ಪೇಂಟಿಂಗ್ಸ್ ಮಾಡಿದ್ದಾರೆ ಅಂದರೆ ಅವರೆಲ್ಲ ಗ್ರೇಟೇ ಅಲ್ವಾ. ನನಗೂ ಹಂಗೆ ಅನ್ನಿಸ್ತಾ ಇತ್ತು. ತುಂಬಾ ಚೆನ್ನಾಗಿದೆ. ಪೇಂಟಿಂಗ್ಸ್ ಆಗಿರ್ಬೋದು, ಅವರ ಆರ್ಕಿಟೆಕ್ಚರ್ ಆಗಿರ್ಬೋದು, ಶಿಲ್ಪಕಲೆಗಳಾಗಿರ್ಬೋದು, ಅವರ ಕೈ ಚಿತ್ರಗಳಾಗಿರ್ಬೋದು, ಅದೆಲ್ಲ ತುಂಬಾ ಅದ್ಭುತವಾಗಿರುತ್ತೆ. ಯಾರಾದರೂ ನಿಮ್ಮ ಇತಿಹಾಸ ಪ್ರಿಯರಾಗಿದ್ದರೆ ಖಂಡಿತವಾಗ್ಲೂ ನೀವು ಮೈಸೂರು ಅರಮನೆನ ಒಂದಿನ ಪೂರ್ತಿ ವಿಸಿಟ್ ಮಾಡಬಹುದು. ಅಷ್ಟು ಅಮೋಘವಾಗಿದೆ, ಅಷ್ಟೇ ಅಮೂಲ್ಯವಾಗಿದೆ. ನಿಮ್ಮ ಸಮಯನ ನೀವು ಇಲ್ಲಿಗೆ ಬಂದರೆ ನಿಮ್ಮ ಸಮಯ ಏನು ವೇಸ್ಟ್ ಆಗೋದಿಲ್ಲ. ನೀವೆಲ್ಲ ತುಂಬ
ಖಂಡಿತವಾಗ್ಲೂ ನೋಡಿಕೊಂಡು ತೃಪ್ತಿಯಿಂದ ಹೋಗ್ತೀರಾ, ಅಷ್ಟು ಚೆನ್ನಾಗಿದೆ. ನಾವು ಹೋಗಿದ್ದು ರಶ್ ಇದ್ದರೂ ಕೂಡ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಅಯ್ಯೋ ಹೌದಪ್ಪ, ನಾವೆಲ್ಲ ಖಂಡಿತವಾಗ್ಲೂ ಎಲ್ಲನೂ ನೋಡಿದ್ದೀವಿ ಅಂತ ಅನ್ನಿಸ್ತಾ ಇತ್ತು. ಅದೇ ನೀವು ವೀಕ್ ಡೇಸಲ್ಲಿ ಹೋದರೆ ಇಷ್ಟು ಜನನೂ ಇರೋದಿಲ್ಲ, ನೀವು ಪ್ರಶಾಂತವಾಗಿ ಹೋಗಿ ಪ್ರಶಾಂತವಾಗಿ ಬರ್ಬೋದು. ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಗಂಡಬೇರುಂಡ ಚಿತ್ರ ಇದೆ, ಅದು ನಮ್ಮ ಮೈಸೂರು ಒಡೆಯರವರೇ ನಮಗೆ ಕೊಟ್ಟಿರುವಂತಹ ಒಂದು ಕಾಣಿಕೆ ಆಗಿದೆ. ಅದು ಕೂಡ ನಮ್ಮ ಗೌರ್ಮೆಂಟ್ ಅಂದರೆ ಕರ್ನಾಟಕ ಸರ್ಕಾರದ ಚಿಹ್ನೆ ಅಂತಲೇ ಹೇಳ್ಬೋದು ಅಲ್ವಾ. ನಮ್ಮ ಗಂಡಬೇರುಂಡ ಚಿತ್ರ ಅದು ನಮ್ಮ ಮೈಸೂರು ಒಡೆಯರವರೇ ನೀಡಿರುವಂತಹ ಒಂದು ಚಿತ್ರ ಆಗಿದೆ. ನೋಡಿ, ಇದೆಲ್ಲ ಒಂಥರ ಸಭಾಂಗಣ ಆಗಿರ್ಬೋದು, ತುಂಬಾ ಚೆನ್ನಾಗಿದೆ. ನಮಗೆ ನೋಡ್ತಾ ಇದ್ರೇ ಅದೆಲ್ಲ ಪ್ಯೂರ್ ಗೋಲ್ಡ್ ಅಂತ ಅನ್ನೋ ಫೀಲಿಂಗ್ ನಮಗೆ ಬರ್ತಾ ಇರುತ್ತೆ. ಹಾಗೆ ಬೆಳ್ಳಿಯ ಬಾಗಿಲಾಗಿರ್ಬೋದು, ಬೆಳ್ಳಿಯ ಕುರ್ಚಿಗಳಾಗಿರ್ಬೋದು, ಅದೆಲ್ಲ ನಮಗೆ ಮೈಸೂರು ಅರಮನೆಯಲ್ಲೇ ನೋಡೋಕ್ಕೆ ಸಿಗುತ್ತೆ. ಇನ್ನೆಲ್ಲೂ ನಮಗೆ ಸಿಗೋದಿಲ್ಲ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಅದು ಕೂಡ ನಮ್ಮ ಮೈಸೂರನ್ನ ವಿಸಿಟ್ ಮಾಡೋದಕ್ಕೆ ಬೆಸ್ಟ್ ಪ್ಲೇಸ್ ಅಂದರೆ ಅದು ಬೆಸ್ಟ್ ಟೈಮ್ ಅಂದರೆ ಅದು ದಸರಾ ಟೈಮಲ್ಲಿ ಒಂದು ಬೇಜಾರಿನ ಸಂಗತಿ ಏನು ಅಂದರೆ ಆವಾಗ ಮೈಸೂರು ಅರಮನೆ ಒಳಗಡೆ ಯಾರಿಗೂ ಸಾರ್ವಜನಿಕರಿಗೆ ಎಂಟ್ರಿ ಇರೋದಿಲ್ಲ. ಅದೇ ಒಂದು ಸ್ವಲ್ಪ ಬೇಜಾರು. ಬಿಟ್ಟರೆ ಇನ್ನೆಲ್ಲನೂ ತುಂಬಾ ಅದ್ಧೂರಿಯಾಗಿ ಆಗಿರುತ್ತೆ. ಈಗಲೇ ಇಷ್ಟು ರಶ್ ಇದೆ ಅಂದರೆ ಇನ್ನು ಮೈಸೂರು ಅರಮನೆ ದಸರಾ ಟೈಮಲ್ಲಿ ಕೇಳಬೇಕಾ, ತುಂಬಾ ರಶ್ ಇರುತ್ತೆ. ನೀವು ಆವಾಗ ಹೋಗೋದಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೂ ವರ್ಷದ ಯಾವುದೇ ದಿನ ಆದ್ರೂ ನೀವು ಹೋಗ್ಬಿಟ್ಟು ಬರ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಗೌರ್ಮೆಂಟ್ ಸರ್ಕಾರ ಇದನ್ನು ನೋಡ್ಕೋತಾ ಇದೆ. ನೋಡಿ, ಈ ಥರ ತುಂಬಾ ಚೆನ್ನಾಗಿದೆ. ಮುಂದ್ಗಡೆಯಿಂದ ಅಂದರೆ ಫ್ರಂಟ್ ವ್ಯೂನ ನೋಡ್ದಿರ ಹೋದರೆ ಅದು ಮೈಸೂರು ಅರಮನೆ ನೋಡ್ದಂಗೆ ಆಗೋದಿಲ್ಲ ಅಲ್ವಾ. ನೋಡಿ, ನಾವು ಅಷ್ಟೇ ಎಲ್ಲನೂ ಫುಲ್ಲು ಸುತ್ತಾಡಿಕೊಂಡು ಆಮೇಲೆ ಲಾಸ್ಟಲ್ಲಿ ಬಂದು ಮೈಸೂರು ಫ್ರಂಟ್ ವ್ಯೂನ ನೋಡಿಕೊಂಡು ಹೋದ್ವಿ. ತುಂಬಾ ಖುಷಿ ಆಗ್ತಾಯಿತ್ತು. ನಮ್ಮ ಯಜಮಾನ್ರಿಗಂತೂ ಇದೊಂಥರ ಡ್ರೀಮ್ ಅಂತಲೇ ಹೇಳ್ಬೋದು. ಅವ್ರು ಹುಟ್ಟಿದ್ದು ಬೆಳೆದಿದ್ದಲ್ಲ ಆಂಧ್ರದಲ್ಲಿ, ಬಟ್ ನಮ್ಮ ಕರ್ನಾಟಕದ ಬಗ್ಗೆ ಹಾಗೆ ಮೈಸೂರಿನ ಬಗ್ಗೆ ತುಂಬಾ ಗೌರವ ಹಾಗೆ ಪ್ರೀತಿ ಇಟ್ಕೊಂಡಿದ್ದಾರೆ. ತುಂಬ ವರ್ಷಗಳಿಂದ ಅನ್ಕೋತಾ ಇದ್ವಿ ಮೈಸೂರಿಗೆ ಹೋಗಬೇಕು, ವಿಸಿಟ್ ಮಾಡ್ಕೋಬೇಕು ಅಂತ. ಸಕ್ಸಸ್ಫುಲಿಯಾಗಿ ನಮ್ಮ ಮೈಸೂರು ಟ್ರಾವೆಲ್ಲು ಮುಗೀತು. ಅದು ಕೂಡ ಒನ್ ಡೇನಲ್ಲಿ ನಾವು ಫುಲ್ಲು ಸುತ್ತಾಡ್ಕೊಂಡು ಬಂದುಬಿಟ್ವಿ. ನೋಡಿ, ಅದ್ರ ಪಕ್ಕದಲ್ಲೇ ಇವಾಗ ಸೆಂಟ್ ಫಿನೋಮಿನಾ ಚರ್ಚ್ ಇದೆ ಅಲ್ವಾ. ಇದು ಕೂಡ ಅಷ್ಟೇ ನಮ್ಮ ಏಷ್ಯಾದ ಒಂದು ಎತ್ತರದ ಚರ್ಚ್ ಅಂತಲೇ ಹೇಳ್ಬೋದು. ಇದು ಕೂಡ ಅಷ್ಟೇ ಒಡೆಯರವರೇ, ನಾಲ್ವಡಿ ಕೃಷ್ಣರಾಜ ಒಡೆಯರವರೇ ಇದನ್ನು ಕಟ್ಟಿಸಿರೋದು. ತುಂಬಾ ಚೆನ್ನಾಗಿದೆ. ಆರ್ಕಿಟೆಕ್ಚರು ಅಷ್ಟೇ ತುಂಬಾ ಅದ್ಭುತವಾಗಿದೆ. ನಮಗೆ ಟೈಮ್ ಇಲ್ದಿರ ನಾನು ಜಾಸ್ತಿ ಶೂಟ್ ಮಾಡೋದಕ್ಕೆ ಹೋಗಲಿಲ್ಲ. ನೋಡಿ, ನಾವು ಲಾಸ್ಟಲ್ಲಿ ಮಂಡ್ಯಕ್ಕೆ ಬಂದ್ವಿ. ಯಾಕೆ ಅಂದರೆ KRS ಡ್ಯಾಮ್ ನೋಡೋದಕ್ಕೆ. ನಾವು ಹೋಗಿದ್ದು ಬಂದುಬಿಟ್ಟು ಗೌರ್ಮೆಂಟ್ ಹಾಲಿಡೇನಲ್ಲಿ ನಾವು ಹೋಗಿದ್ದು. ಅದರಲ್ಲಿ ಒಂದು ಪ್ಲಸ್ ಪಾಯಿಂಟ್ ಏನು ಅಂದರೆ ನಮಗೆ ನಾವು ಅಂದ್ಕೊಂಡು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಏನದು ವಾಟರ್ ಡ್ಯಾನ್ಸ್ ಆವಾಗ ಶೋ ನಡೀತಾ ಇತ್ತು. ಸೊ ಅದಕ್ಕೆ ನಾವು ಅಲ್ಲಿಗೆ ಹೋಗ್ಬಿಟ್ಟು ಬಂದುಬಿಡೋಣ ಅಂದ್ಬಿಟ್ಟು ಫಟಾಫಟ್ ಅಂತ ಅಲ್ಲಿಗೆ ಹೋಗ್ಬಿಟ್ಟು ಬಂದುಬಿಟ್ವಿ. ನೋಡಿ, ನೀವು ಇವಾಗ ನೋಡ್ತಾ ಇರೋದು ಬೃಂದಾವನ ಗಾರ್ಡನ್. ಬೆಳಗ್ಗೆ ಹೊತ್ತು ಹೋದರೆ ಬೃಂದಾವನ ಗಾರ್ಡನ್ ಸೂಪರಾಗಿರುತ್ತೆ. ಬಟ್ ಆ ಟೈಮಲ್ಲಿ ವಾಟರ್ ಡ್ಯಾನ್ಸ್ ಇರೋದಿಲ್ವಲ್ಲ, ಏನು ಮಾಡೋದು, ಒಂದು ಪಡ್ಕೋಬೇಕು ಅಂದರೆ ಒಂದು ಕಳ್ಕೊಬೇಕು ಅಂತ ಅಂತೀವಲ್ವ, ಅದೇ ಥರ ಈವ್ನಿಂಗ್ ಟೈಮ್ಗೆ ಹೋದರೆ ಸರಿ ಹೋಗುತ್ತೆ. ಒಂದು 4 o'clock ಹೋದರೆ ನೀವು 7:30ಗೆ ಅಲ್ಲಿ ವಾಟರ್ ಶೋ ನಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವ್ಯಾವ ದಿನ ವಾಟರ್ ಶೋ ದಿನ ಏನು ವಾಟರ್ ಶೋ ಅವ್ರು ಮಾಡೋದಿಲ್ಲ. ಏನದು ಗೌರ್ಮೆಂಟ್ ಹಾಲಿಡೇ ಟೈಮಲ್ಲಿ, ಹಾಗೆ ಸಂಡೇ ಸ್ಯಾಟರ್ಡೇ ಟೈಮಲ್ಲಿ ಅವರು ವಾಟರ್ ಶೋನ ಕಂಡಕ್ಟ್ ಮಾಡ್ತಾರೆ. ನೀವು ಅಷ್ಟೇ ವಾಟರ್ ಶೋನ ವಿಸಿಟ್ ಮಾಡ್ಕೊಂಡು ಬನ್ನಿ.
ನೋಡಿದ್ರಿ ಅಲ್ವಾ, ತುಂಬಾ ಚೆನ್ನಾಗಿ ಅದ್ಭುತವಾಗಿತ್ತು ಅಲ್ವಾ. ನೀವು ಅಷ್ಟೇ ಒನ್ ಡೇನಲ್ಲಿ ಇದನ್ನೆಲ್ಲ ಕವರ್ ಮಾಡಿಕೊಂಡು ಬನ್ನಿ. ನಾವು ಇದನ್ನೆಲ್ಲ ಕವರ್ ಮಾಡ್ಕೊಂಡು ಬರೋಷ್ಟರಲ್ಲಿ 9:30 ಆಗಿತ್ತು. ಸೊ 9:30ಗೆ ಬ್ಯಾಂಗ್ಳೂರ್ಗೆ ಡೈರೆಕ್ಟಾಗಿ ಟ್ರೈನ್ ಅವೈಲೇಬಲ್ ಇರುತ್ತೆ. ಅಂದರೆ KSR ಬ್ಯಾಂಗ್ಳೂರ್ಗೆ ಡೈರೆಕ್ಟಾಗಿ ಮೈಸೂರಿಂದ ಕಂಪಲ್ಸರಿ ಟ್ರಾವೆಲ್ ಆಗ್ತಾನೆ ಇರುತ್ತೆ ಟ್ರೈನ್ಗಳು. ನೋಡಿ, ನಾವು 9:30ಗೆಲ್ಲ ರೈಲ್ವೆ ಸ್ಟೇಷನ್ಗೆ ರೀಚ್ ಆಗಿಬಿಟ್ವಿ, ಮೈಸೂರು ರೈಲ್ವೆ ಸ್ಟೇಷನ್ಗೆ. ನೀವು ಒನ್ ಡೇನಲ್ಲಿ ಪ್ಲ್ಯಾನ್ ಮಾಡ್ಕೊಳ್ಳೋದಿದ್ರೆ ಅರ್ಲಿ ಮಾರ್ನಿಂಗ್ಗೆ ನೀವು ಮನೆ ಬಿಟ್ಟರೆ ನೈಟ್ಗೆ ಏನಿಲ್ಲ ಅಂದರೂ 12 o'clockಗೆ ನೀವು ಬ್ಯಾಂಗ್ಳೂರ್ ಅಂದರೆ ನಿಮ್ಮ ಮನೆಗೆ ರೀಚ್ ಆಗಿಬಿಡ್ತೀರಾ. ಅಷ್ಟು ಈಸಿಯಾಗಿ ಹೋಗಿ ಈಸಿಯಾಗಿ ಬಂದ್ಬಿಡ್ಬೋದು. ನಾವು ಅಷ್ಟೇ ಒನ್ ಡೇನಲ್ಲಿ ಇಷ್ಟು ಪ್ಲೇಸಸ್ನ ಕವರ್ ಮಾಡ್ಕೊಂಡು ಬಂದಿದ್ದೀವಿ. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ನಮ್ಮ ಚಾನಲಲ್ಲಿ ಇದೇ ಥರ ಟ್ರಾವೆಲ್ ವೀಡಿಯೋಸ್ ಆಗಿರ್ಬೋದು, ಹಾಗೆ ಕುಕ್ಕಿಂಗ್ ವೀಡಿಯೋಸ್ ಆಗಿರ್ಬೋದು ನಿಮ್ಮ ಮುಂದೆ ಖಂಡಿತವಾಗ್ಲೂ ಒಂದು ಹೊಸ ವಿಧಾನಗಳಿಂದ ಬರ್ತಾನೆ ಇರುತ್ತೆ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಲೇ. ಮತ್ತೊಂದು ನೆಕ್ಸ್ಟ್ ವಿಡಿಯೋನಲ್ಲಿ ನಿಮ್ಮ ಮುಂದೆ ನಾನು ಹಾಜರಾಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.